ಅವ್ ಏನ್ ಮಾತಾಡ್ತಾನ್ರಿ ಅವ್ನ ಬಾಯಿಗೆ ಏನ್ ಸ್ವಲ್ಪ ನೀವು ಸಿಕ್ಕತ್ತಿದ್ರೆ ನಾವು ಏನ್ ಬೇಕಾದ್ ಮಾತಾಡಕ್ ಬರ್ತೈತ್ರಿ ಈಗ बहिरंगವಾಗಿ क्षमे ಕೇಳಬೇಕು ತಾವು जो कर्नाटक गृह मंत्री को निर्देश दिया जाए ಡಾಲ್ಬಿ ಹಚ್ಚಲಿಕ್ಕೆ ಪರ್ಮಿಷನ್ ಕೊಡ್ರಿ ಅಂತ ಪದೇ ಪದೇ ನನ್ನ ಜನರು ನಾನು ಕೇಳ್ಕೊತಾ ಇದ್ರು ಆ ಸಂದರ್ಭದಲ್ಲಿ ಬ್ಯಾಡ್ರೋ ಅನ್ನೋ ಮೀಸಿ ನನ್ನ ಮನ್ಯಾಗ ಬೇಕಿಗಿದವ್ರಿ ಇವತ್ತು ರಾಜಕೀಯವಾಗಿ ಅದನ್ನ ತಿರ್ಚುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದಷ್ಟು ಬೇಗನೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ತಾವು ನಾನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದೆ ನಮಸ್ತೆ ಕರುನಾಡ ಕುಟುಂಬಸ್ಥರಿಗೆ ನಾನು ನಿಮ್ಮ ಹನುಮಂತ ಐಹೊಳೆ ವಿಶೇಷವಾಗಿ ನಮ್ಮ ಈ ಒಂದು ಚಾನೆಲ್ ನಲ್ಲಿ ಪ್ರಪ್ರಥಮವಾಗಿರತಕ್ಕಂತ ಒಂದು ವಿಷಯವನ್ನ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅದೇನಪ್ಪಾ ಅಂದ್ರೆ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ರಮೇಶ್ ಕತ್ತಿ ಅವರು ಏನು ಜಾತಿ ನಿಂದನೆ ಮಾಡಿದ್ರು ಅಂತಕ್ಕಂತ ಒಂದು ಹೋರಾಟ ಪ್ರತಿಭಟನೆಯನ್ನ ನಾಯಕ ಸಮುದಾಯದವರು ಮಾಡ್ತಾ ಇದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ವೀಕ್ಷಕರೇ ನೀವು ನೋಡ್ಬೋದು ಇಲ್ಲಿ ಜಾತಿ ನಿಂದನೆಯನ್ನ ರಮೇಶ್ ಕತ್ತಿ ಅವರು ಮಾಡಿದ್ರು ಅಂತಕ್ಕಂಥ ಒಂದು ಆರೋಪವನ್ನ ಮಾಡಿ ಇಡೀ ರಾಜ್ಯಾದ್ಯಂತ ಏನ್ ಮಾಡ್ತಾರಪ್ಪ ಅಂದ್ರೆ ನಾಯಕ ಸಮುದಾಯದ ಮುಖಂಡರು ಜನಸಾಮಾನ್ಯರು ಪ್ರತಿಯೊಬ್ಬರು ಕೂಡ ಹೋರಾಟ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡೇ ಇದ್ದೀವಿ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ತಾನೇ ಬಂದಿರತಕ್ಕಂಥ ಮತ್ತೊಂದು ಸುದ್ದಿ ಏನಪ್ಪಾ ಅಂತಂದ್ರ ರಮೇಶ್ ಕತ್ತಿ ಅವರು ನಾನು ಯಾವುದೇ ರೀತಿಯ ಜಾತಿ ನಿಂದನೆ ಮಾಡಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರ ಆದ್ರೆ ಇದಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥ ನಾಯಕ ಸಮುದಾಯದ ಮುಖಂಡರುಗಳು ಜನಸಾಮಾನ್ಯರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರ ರಮೇಶ್ ಕತ್ತಿ ಅವರ ಬಂಧನ ಆಗ್ಲೇಬೇಕು ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತಕ್ಕಂಥ ಒಂದು ಹೋರಾಟವನ್ನ ಮಾಡ್ತಾ ಇದಾರ ಅನೇಕ ಪೊಲೀಸ್ ಸ್ಟೇಷನ್ಗಳಲ್ಲಿ ಪ್ರಕರಣಗಳು ಕೂಡ ದಾಖಲಿಸ್ತಕ್ಕಂಥ ಕೆಲಸವನ್ನ ನಾಯಕ ಸಮಾಜದ ಬಂಧುಗಳು ಮಾಡ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದೀವಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ರಮೇಶ್ ಕತ್ತಿ ಅವರು ಇಲ್ಲಿ ತೀವ್ರ ವಿಷಾದವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದನಿಗೆ ತಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಹಂಚ್ಕೊಂಡಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ ಇಲ್ಲಿ ನೋಡ್ಬೋದು ಅದು ಡಾಲ್ಬಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಕ್ಕಂಥ ಒಂದು ಮಾತು ಆ ಒಂದು ಮಾತನ್ನ ರಾಜಕೀಯ ದುರುದ್ದೇಶದಿಂದ ತಿರ್ಚಲಾಗಿದೆ ಅಂತಕ್ಕಂಥ ಒಂದು ಮಾತನ್ನ ರಮೇಶ್ ಕತ್ತಿ ಅವರು ಹೇಳ್ತಾ ಇದ್ರು ಇಲ್ಲ ಅವರು ಜಾತಿನಿಂದ ಮಾಡೇ ಇದಾರ ಅಂತಕ್ಕಂಥ ಒಂದು ತೀವ್ರ ಆಕ್ರೋಶವನ್ನ ನಾಯಕ ಸಮಾಜದ ವಾಲ್ಮೀಕಿ ಸಮಾಜದ ಜನರು ತಿಳಿಸ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಅವರ ವಿರುದ್ಧ ಕಾನೂನು ಹೋರಾಟ ಮಾಡ್ಲೇಬೇಕು ಅಂತಕ್ಕಂಥ ಒಂದು ಮಾತುಗಳು ನಾಯಕ ಸಮಾಜದ ಬಂಧುಗಳಲ್ಲಿ ಅಲ್ಲಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ ಹಾಗಾದ್ರೆ ಈ ಒಂದು ವಿಷಯ ಇನ್ನು ಯಾವ ಸ್ವರೂಪ ಪಡ್ಕೊಳ್ತಕ್ಕಂಥ ಒಂದು ಅವಕಾಶ ಇದೆ ಅವರ ವಿರುದ್ಧ ಕಾನೂನು ಹೋರಾಟ ಯಾವ ರೀತಿ ಎಲ್ಲ ಆಗಬಹುದು ಇದೀಗ ತಾನೇ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇರ್ಬೇಕಾದ್ರೆ ತುಂಬಾನೇ ಕಾನೂನು ಕ್ರಮ ಜರುಗಿಸ್ಲೇಬೇಕು ಅಂತಕ್ಕಂಥ ಮಾತುಗಳನ್ನ ನಾಯಕ ಸಮಾಜದ ಮುಖಂಡರು ತೋರಿಸಿರ್ತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಹಾಗಾಗಿ ಈಗ ವಿಷಾದವನ್ನ ವ್ಯಕ್ತಪಡಿಸಿರ್ತಕ್ಕಂತಹ ರಮೇಶ್ ಕತ್ತಿ ಅವರ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಸಮಾಜದ ಜನರಿಗೆ ಯಾವ ರೀತಿಯಾಗಿ ತಮ್ಮ ಆ ಒಂದು ಜಾತಿ ನಿಂದನೆ ಆರೋಪದ ಬಗ್ಗೆ ತಿಳಿಸಿ ಹೇಳ್ತಾರೆ ಅಥವಾ ನಾನು ಆರೋಪ ಮಾಡೇ ಇಲ್ಲ ಅಂತಕ್ಕಂಥ ವಿಡಿಯೋ ಹಂಚ್ಕೊಂಡಿರ್ತಕ್ಕಂಥದ್ದು ವಿಡಿಯೋ ಸಿಕ್ಕಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಇವರು ಜಾತಿ ನಿಂದನೆ ಮಾಡಿದಾರ ಅಂತಕ್ಕಂಥ ಮಾತನ್ನ ಅನೇಕ ಮಹಿಳೆಯರು ಹಂಚ್ಕೊಂಡಿರ್ತಕ್ಕಂಥದ್ದು ನಾಯಕ ಸಮಾಜದ ಮುಖಂಡರುಗಳು ಹೇಳಿರ್ತಕ್ಕಂಥದ್ದು ಇಲ್ಲಿ ನಾವು ಕಾಣ್ತಾ ಇದ್ದೀವಿ ರಾಜ್ಯದ ಅಲ್ಲಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಪ್ರಕರಣಗಳನ್ನು ಕೂಡ ದಾಖಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರ ಆದ್ರೆ ರಾಜಕೀಯ ದುರುದ್ದೇಶದಿಂದ ನಾನು ಹೇಳಿರ್ತಕ್ಕಂಥ ಒಂದು ವಿಡಿಯೋವನ್ನ ತಿರ್ಚಿದಾರ ಅಂತಕ್ಕಂಥ ಒಂದು ಮಾತನ್ನ ಏನಿದೆ ಹೇಳ್ತಾ ಇದಾರಲ್ಲ ರಮೇಶ್ ಕತ್ತಿ ಅವರು ಹಾಗಾದ್ರೆ ಅವ್ರು ಹೇಳ್ತಕ್ಕಂಥ ಮಾತು ಸರಿನಾ ಅವರು ವಿಷಾದವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಕಾಣ್ತಾ ಇದೀವಿ ಇನ್ನೂ ಕೂಡ ಕ್ಷಮೆ ಕೇಳಿಲ್ಲ ಯಾಕಪ್ಪ ಅಂದ್ರೆ ಕ್ಷಮೆಗೂ ಮತ್ತು ವಿಷಾದಕ್ಕೂ ತುಂಬಾನೇ ವ್ಯತ್ಯಾಸ ಇರ್ತಕ್ಕಂಥದ್ದು ನಾವು ಕಾಣಬಹುದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಕತ್ತಿ ಅವರ ಬಂಧನ ಆಗ್ಲೇಬೇಕು ಅಂತಕ್ಕಂಥ ಒಂದು ಮಾತನ್ನ ನಾಯಕ ಸಮಾಜದ ಮುಖಂಡರುಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾಕಪ್ಪ ಅಂದ್ರ ಇತ್ತೀಚೆಗೆ ಏನಪ್ಪಾ ಅಂದ್ರೆ ದಲಿತರ ಮೇಲೆ ತುಂಬಾನೇ ದೌರ್ಜನ್ಯ ಅನ್ಯಾಯ ಮತ್ತು ಎಲ್ಲಾ ರೀತಿಯ ಒಂದು ಕೆಲವೊಂದಿಷ್ಟು ದೌರ್ಜನ್ಯಗಳು ಆಗ್ತಾ ಇರ್ತಕ್ಕಂಥದ್ದನ್ನು ತಿಳಿಸ್ತಾ ಇದಾರ ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗ ರಮೇಶ್ ಕತ್ತಿ ಅವರು ಕೂಡ ಏನು ನಾಯಕ ಸಮಾಜದ ಕೆಲವೊಂದಿಷ್ಟು ಬಂಧುಗಳ ಮೇಲೆ ದೌರ್ಜನ್ಯ ಮಾಡಿದಾರೋ ಅಂತಕ್ಕಂಥ ಮಾತನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಮಹಿಳೆಯರು ಹಂಚ್ಕೊಂಡಿರ್ತಕ್ಕಂಥದ್ದು ಮಾಧ್ಯಮಗಳ ಮುಂದೆ ಬಂದ್ಬಿಟ್ಟು ಹೇಳಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ವಿಡಿಯೋಗಳನ್ನು ಕೂಡ ನಾನು ಮುಂದೆ ಪ್ರಸ್ತುತಪಡಿಸ್ತೀನಿ ನೋಡ್ರಿ ಯಾವ ರೀತಿಯಾಗಿ ರಮೇಶ್ ಕತ್ತಿ ಅವರು ತಮ್ಮ ಒಂದು ಜಾತಿ ನಿಂದನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಷಾದವನ್ನು ವ್ಯಕ್ತಪಡಿಸಿದ್ರು ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನು ನಾಯಕ ಸಮಾಜದ ಮುಖಂಡರುಗಳಾಯ್ತು ಮಹಿಳೆಯರಾಯ್ತು ಹೋರಾಟ ಮಾಡ್ತಾ ಇದಾರಲ್ಲ ಅವ್ರು ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದಾರ ತಮ್ಮ ಮುಂದೆ ಬರ್ತಾ ಇದೆ ನೋಡಿ.
ಈ ಬಿಗಿಡ್ರ ಬ್ಯಾಡ್ರ ಸುಳಿ ಮಕ್ಳು ಅಂತೇಳಿ ಮಾತಾಡ್ತಾನ್ರಿ. ನಿನ್ನೆ ವೋಟಿಂಗ್ ಆಗೋ ಬಜ ಓಟ್ ಹಾಕಿ ಹೋಗುವಾಗ ಸುಳಿ ಮಗ ಹಾದ್ ಬಿಡೋಣ ಅಂತಿದ್ರಿ. ಅವನು ಪರವಾಗಿ ಓಟ್ ಹಾಕೋಣ ಸುಳಿ ಮಗ ಅಂತ ಮಾತಾಡ್ತಿದ್ರಿ. ಅವನು ಪರವಾಗಿ ದುಡಿಯಾರಿಗನ ಸುಳಿ ಮಕ್ಳು ಅಂತ ಮಾತಾಡ್ತಾನ. ಬ್ಯಾಡ್ರ ಅಂತೇಳಿ ಬ್ಯಾಡ ಸುಳಿ ಮಕ್ಳು ಅಂತೇಳಿ ನಮಗ್ ಮಾತಾಡ್ತಾನ. ಜಾತಿ ಐತಿ ಮಾತಾಡಕ್ ಅಧಿಕಾರ ಅವಾಗೇನೈತ್ರಿ? 12ನೇ ಶತಮಾನದಾಗ ಬಸವಣ್ಣವ್ರು ನಾವೆಲ್ಲ ಒಂದ ಅಂತ ಹೇಳಿದಾರ. ಅವಾಗ ನಾವೆಲ್ಲರೂ ಬಸವಣ್ಣವ್ರು ಒಕ್ಕಟ್ ಅಂತೇಳಿ ನಮ್ಮ ಎಲ್ಲರೂ ಒಂದ ಅಂತೇಳಿ ನಾವು ಇನ್ನೂ ಮಠ ನಮ್ಮ 5 ಮಂದಿ ಅಣ್ಣ ತಮ್ಮರು ಯಾರು ಇದ್ರು ಗೋಕಾಕ್ ನಮ್ಮ ಕರ್ನಾಟಕದಾಗ ಸಾಹುಕಾರಗಳು ಅಂದ್ರೆ ಹೆಂಗ್ ನೋಡುದ ಎಲ್ಲಿ ಬೇಕಾರ ಅವ್ರ ಹೆಸರು ಹೇಳ್ರ ಎಷ್ಟು ಗೌರವ ಕೊಡ್ತಾರ ನಮಗ. ಹಂಗೆ ನೀವು ನಂಗೆ ಏನಿದಿಲ್ಲ. ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಒಳಗಿನವ್ರು ಅನ್ನಕ ಇವೇನು ಹುಕ್ಕೇರಿ ತಾಲೂಕು ಹುಟ್ಟಿದನ್ರಿ. ಅವ್ರ ಅಪ್ಪಾಗ ಅದು ಹುಟ್ಟಿದಂಗ ಕಾಣಂಗಿಲ್ಲ ಅವೇನ. ಅಲ್ಲ ನಮ್ಮ ಗೋಕಾಕ್ ಬರ್ಬೇಡ ಅಂತೇನ್ ರಾವೇನ್ರ ಅಂದ್ವೇನ್ರಿ? ಇಲ್ಲಿ ಗೋಕಾಕ್ ಬಂದ್ ಮಾಡಿ ಪ್ರೆಸ್ ಮೀಟ್ ಮಾಡಿದ. ನೀವು ಗೋಕಾಕದಾರ ಬಂದು ಹುಕ್ಕೇರಿಗೆ ಹೇಳ್ರಿ ಓಟ್ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ. ಇದು ಯಾವ ಅರ್ಥ ರೀ? ಅವ್ ಏನ್ ಮಾತಾಡ್ತಾನ್ರಿ? ಅವ್ನ ಬಾಯಿಗೆ ಏನ್ ಸ್ವಲ್ಪ ನೀವು ಸಿಕ್ಕತ್ತಿದ್ರೆ ನಾವು ಏನ್ ಬೇಕಾದ್ ಮಾತಾಡಕ್ ಬರ್ತೈತ್ರಿ. ಈಗ ನೀವೆಲ್ಲ ಪ್ರೆಸ್ ಅಂತಂಬ್ರೆಲ್ಲ ಅದ್ರಿ ಅಂತೇಳಿ ನಾವು ಏನ್ ಬೇಕಾದ್ ಮಾತಾಡಕ್ ಬರ್ತೈತ್ರಿ. ಹಂಗೆಲ್ಲ ಮಾತಾಡಕ್ ಹೋದ್ರೆ ಏನಾಗ್ತದ? ಬಾಯಿಗೆ ಮಡಿವಂತ್ರ ಯಾವ ಆಗದಾನ್ರಿ ಇವ್ ಮಡಿವಂತ್ರೆ. ಇವ್ನು ಮೀಸಿ ತಿರೋದು ಇವನಂತ ಮೀಸಿ ನನ್ನ ಮನ್ಯಾಗ ಬೇಕಿಗಿದಾವ್ರಿ. ಮನ್ಯಾಗ ಬೇಕಿಗಿದಾವ ಮೀಸಿ ದಂಡ ಯಾರಿಗಿದಾವ್ರಿ? ವಾಲ್ಮೀಕಿ ಆಗದಾವ್ರಿ. ಅವ ಏನಂತ ತಿಳ್ಕೊಂಡನ್ರಿ? ನಮ್ಮ ಈ ಸಲ ನಮಗ್ ಜಾತಿ ಬಗ್ಗೆ ಮಾತಾಡಿದನ್ರಲ್ಲ ಬ್ಯಾಡ್ರ ಅಂದ್ರಲ್ಲ, ಅದಕ್ಕೆ ನಮಗ್ ನ್ಯಾಯ ಬೇಕ್ರಿ. ನಾವ್ ನ್ಯಾಯ ಸಿಗೋ ಮಟ್ಟ ಬೆಳ ಸಮುದಾಯದವರೇ, ಏ ಕತ್ತಿಯವರೇ, ಎಚ್ಚರವಾಗಿರಿ. ಈ ಬೇಡ ಸಮುದಾಯ ರೊಚ್ಚಿಗೆದ್ರೆ ಗೊತ್ತಲ್ಲ 1857 ಹಲಗಲಿ ಬೇಡರ ದಂಗೆ. ಅದೇ ರೀತಿ ತಮಗೂ ಕೂಡ ಆಗುತ್ತೆ. ಎಚ್ಚರ. ಅದಕ್ಕಾಗಿ ಆದಷ್ಟು ಬೇಗನೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ತಾವು ಕ್ಷಮೆ ಕೇಳಿದ ಮೇಲೆ ಕೂಡ ನಿಮ್ಮ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲು ಮಾಡುತ್ತೇವೆ. ಈ ಮೂಲಕ ಕರ್ನಾಟಕ ರಾಜ್ಯ ಬೇಡರ ಸಮಿತಿ ಬೆಂಗಳೂರು ಕಡೆಯಿಂದ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ವಾಲ್ಮೀಕಿ ಸಮಾಜದ ಬಗ್ಗೆ ಕೆಲವೊಂದು ಅಶ್ಲೀಲ ಪದಗಳನ್ನ ಬಳಸಿದೀನಿ, ಮಾತನಾಡಿದಂತ ವಿಷಯ ನನ್ನ ಗಮನಕ್ಕೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಆ ಒಂದು ವಿಡಿಯೋನ ರಾಜಕೀಯ ದುರುದ್ದೇಶದಿಂದ ತಿರುಚಲಾಗಿದೆ. ಈ ಸಂದರ್ಭದಲ್ಲಿ ನಾನು ಆ ಮಾತಿನ ಹಿಂದೆ ಮಾತನಾಡಬೇಕಂತ ಸಂದರ್ಭದಲ್ಲಿ ನಮಗೆ ಡಾಲ್ಬಿ ಹಚ್ಚಲಿಕ್ಕೆ ಪರ್ಮಿಷನ್ ಕೊಡ್ರಿ ಅನ್ನೋಂತ ಪದೇ ಪದೇ ನನ್ನ ಜನರು ನಾನು ಕೇಳ್ಕೊತಾ ಇದ್ರು. ಆ ಸಂದರ್ಭದಲ್ಲಿ ಬ್ಯಾಡ್ರೋ ಅನ್ನೋ ಮಾತನ್ನ ಮಾಡೋದ್ರ ಮುಖಾಂತರ ನಾನು ಮುಂದಿನ ಪದವನ್ನು ಬಳಕೆ ಮಾಡಿದ್ದೇನೆ. ಆ ಸಮಾಜಕ್ಕೆ ಇರ್ತಕ್ಕಂಥ ಒಂದು ಗೌರವ, ಪ್ರೀತಿ, ಭಕ್ತಿ ಕಳೆದ ನಮ್ಮ ದಿವಂಗತ ಉಮೇಶನ ಕತ್ತಿಯವರು 8 ಬಾರಿ ಭಾಗದ ಶಾಸಕರಾಗಿ ಆಯ್ಕೆ ಆದಾಗ ತಾವೆಲ್ಲ ತೋರಿಸಿದಿರಿ. ತಮ್ಮ ಆಶೀರ್ವಾದದಿಂದಲೇ ಮಣ್ಣಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಾವು ಗೆದ್ದಿದ್ದೀವಿ. ಮುಂದಿನ ಎಲ್ಲ ಚುನಾವಣೆಗಳ ಸಹಿತ ತಮ್ಮ ಆಶೀರ್ವಾದದಿಂದಲೇ ನಾವು ಎದುರಿಸ್ತೀವಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ಆ ಒಂದು ಆಡಿಯೋ ಮುಖಾಂತರ ರಾಜಕೀಯ ಶೇಡನ್ನು ತೆಗೆದುಕೊಳ್ಳುವಂತ ಜನ ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಸೋಲನ್ನ ಅನುಭವಿಸಿದ ಸಂದರ್ಭದಲ್ಲಿ ಅದನ್ನ ಅರಗಿಸಿಕೊಳ್ಳಲಾಗದೇನೆ. ಜೊತೆಗೆ ಇವತ್ತು ಡಿಸಿಸಿ ಬ್ಯಾಂಕಿನಲ್ಲಿ ನನ್ನನ್ನು ರಮೇಶ್ ಕತ್ತಿಯನ್ನು ಸೋಲಿಸೇ ತೀರ್ಬೇಕನ್ನುವಂತ ಹಠ ತೊಟ್ಟಿರ್ತಕ್ಕಂಥವ್ರು ಇವತ್ತು ನಾನು ಸೋಲದೆ ಇವತ್ತು ಜಯಬೇರೆ ಆದಂತ ಸಂದರ್ಭದಲ್ಲಿ ಅದನ್ನು ಸಹಿತ ಅರಗಿಸಿಕೊಳ್ಳದೆ ಆಗಿರ್ತಕ್ಕಂಥ ಜನ ಇವತ್ತು ರಾಜಕೀಯವಾಗಿ ಅದನ್ನ ತಿರ್ಚುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಆ ರೀತಿ ಒಂದು ಭಕ್ತಿ, ಪ್ರೀತಿ, ವಿಶ್ವಾಸದಿಂದ ಆ ಸಮಾಜವನ್ನ ನಾನು ನೋಡ್ಕೊಂತ ಬಂದಿದ್ದೀನಿ. ಸಮಾಜದ ಆಶೀರ್ವಾದ ದಿವಂಗತ ಉಮೇಶನ ಕತ್ತಿಯವರ ಮೇಲಿದೆ. ಅವರೆಲ್ಲ ಆಶೀರ್ವಾದದಿಂದಲೇ 8 ಬಾರಿ ಶಾಸಕರಾಗಿ, ಮಂತ್ರಿಗಳಾಗಿ ತಮ್ಮೆಲ್ಲ ಸೇವೆಯನ್ನು ಮಾಡಿದ್ದಾರೆ. ನಾನು ಸಹಿತ ಒಮ್ಮೆ ಲೋಕಸಭಾ ಸದಸ್ಯನಾಗಿ ತಮ್ಮೆಲ್ಲ ಸೇವೆ ಮಾಡಿದ್ದೇನೆ. ಆ ಒಂದು ನಿಟ್ಟಿನಲ್ಲಿ ಆ ಒಂದು ವಿಡಿಯೋವನ್ನು ತಿರುಚಲಾಗಿದೆ ಅನ್ನೋದು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, ಆದರೂ ಸಹಿತ ಆ ಒಂದು ನನ್ನ ಮಾತಿನಿಂದ ಯಾರಾದರೂ ನೋವಾಗಿದ್ರೆ, ಸಮಾಜದಲ್ಲಿ ಹಿರಿಯರಿಗೆ, ಕಿರಿಯರಿಗೆ, ಸಹೋದರ ಮಿತ್ರರಿಗೆ ನೋವಾಗಿದ್ರೆ ಆ ಮನೆಯ ಮಗನಾಗಿ, ತಮ್ಮನಾಗಿ, ಅಣ್ಣನಾಗಿ ನಾನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನೋಡ್ರಲ್ಲ ವೀಕ್ಷಕರೇ, ರಮೇಶ್ ಕತ್ತಿ ಅವರು ಯಾವ ರೀತಿಯಾಗಿ ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರುಗಳು, ಮಹಿಳೆಯರು ಯಾವ ರೀತಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥ ನೀವು ನೋಡಿದ್ರಲ್ಲ. ಇಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಜರ್ನಲಿಸ್ಟ್ ಹನುಮಂತ ಐಹೊಳೆ ಯೂಟ್ಯೂಬ್ ಚಾನೆಲ್. ನಮಸ್ಕಾರ.